ಎಲ್ಲ ಮಹಾತ್ಮರ ಪವಿತ್ರ ಪಾದಗಳಿಗೆ, ಗುರು ಹಿರಿಯರ ಪವಿತ್ರ ಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಶ್ರಾವಣ ಮಾಸದ ಕಾರ್ಯಕ್ರಮದ ಪವಿತ್ರ ಕ್ಷೇತ್ರವಾದಂಥ ಜಗದ್ಗುರು ಸಿದ್ಧಾರೂಢರ ಮಠ, ಇಲ್ಲೇ ಈ ಮಠದಲ್ಲಿ ಒಂದು ಪುಣ್ಯ ಕಾರ್ಯಕ್ರಮ ಇಲ್ಲಿವರೆಗೂ ಸಾಗ್ತಾ ಬಂದದ್ದು ಶ್ರಾವಣ ಮಾಸದ ನಿಮಿತ್ತ. ಆ ನಿಮಿತ್ತವಾಗಿ ಯಾವ ಗದಗಿನ ಶ್ರೇಷ್ಠ ತಪಸ್ವಿಗಳಾದಂಥ ಶಿವಾನಂದಜ್ಜವರ ಏಕೈಕ ಪುತ್ರರಾದಂಥ ಗುರುದೇವ ಆತ್ಮಾನಂದರ ಸಂಘದಲ್ಲಿ ಕೆಲವು ನಾವು ವಿಚಾರಗಳನ್ನು, ಅವರ ಅಮೃತವಾಣಿಯನ್ನು ಕೇಳಿದೆವು. ಆದರೆ ಇವತ್ತು ಅದನ್ನು ಚಿಂತನೆ ಮಾಡುವಂಥ ಅಥವಾ ಮನನ ಮಾಡುವಂಥ ಒಂದು ಅವರ ಕಾಲದಲ್ಲಿ ಏನು ಉತ್ತಮವಾದ ವಿಚಾರಗಳಿದ್ದವು, ಆ ವಿಚಾರಗಳನ್ನು ಇವತ್ತು ಅದನ್ನು ಮನನ ಮಾಡೋದು. ಆ ಮನನಾರ್ಥವಾಗಿ ಇವತ್ತು ನಾನು ಗುರುವಿನ ಮಾತುಗಳನ್ನು ನೆನಪು ಮಾಡ್ತೀನಿ. ಆ ಯಾವ ಗುರುದೇವ ಆತ್ಮಾನಂದರು ನಿಜವಾದ ಪೂಜೆ ಯಾವುದು ಅನ್ನೋದ್ರ ಬಗ್ಗೆ ಅವರು ತಮ್ಮ ವಿಚಾರಧಾರೆಯಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಸಾಮಾನ್ಯರು ಪೂಜಾ ಅನುಕೂಲ ಅಂದರೆ ದೇವರಂದ್ರೆ ಮೊದಲು ಗೊತ್ತಿಲ್ಲ, ದೇವರ ಅಲ್ಲದನ್ನು ದೇವರು ಅಂತ ತಿಳ್ಕೊಂಡಿದ್ದೆವು. ನಿಜವಾದ ದೇವರ ಬಗ್ಗೆ ನಮಗೆ ಅರಿವಿಲ್ಲ, ದೇವರಿಗೆ ಗೊತ್ತಿಲ್ಲ ಅಂದಾಗ ದೇವ್ರ ಪೂಜೆ ಮಾಡೋದು ಹೆಂಗೆ? ಈಗ ದೇವ್ರಿಗೆ ಗೊತ್ತಾದಾಗ ಎಲ್ಲಿದಾನೋ ಅವ್ನು ಗೊತ್ತಾದಾಗ ಅವನು ಭೇಟಿಯಾಗಿ ಅವನ ಸೇವಾ ಮಾಡಕ್ಕೆ ಬರ್ತೈತಿ. ದೇವರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವು ದೇವರಂದ್ರೆ ಏನು ತಿಳ್ಕೊಂಡು ಏನೇನೋ ತಿಳ್ಕೊಂಡು ತಪ್ಪಾಗಿ ಮೂಢನಂಬಿಕೆಯಿಂದ ಅವನ್ನ ನಾವು ಇಲ್ಲಿ ಪ್ರತಿಪಾದನೆ ಮಾಡೋದು ಬೇಡ. ಆದರೆ ಮಹಾತ್ಮರು ಹೇಳ್ತಾರೆ, ನಿಜವಾದ ದೇವರು ಅಂತಂದ್ರೆ ದಿವ್ಯತೆ ಇತಿ ಉಚ್ಯತೆ ದೇವ ಅಂದ್ರೆ ಯಾವುದು ವ್ಯಾಪಕವಾದದ್ದಾಯ್ತು, ಯಾವುದು ಪರಿಪೂರ್ಣವಾದದ್ದಾಯ್ತು, ಯಾವುದು ತ್ರಿಕಾಲ ಅಬಾಧಿತ ವಸ್ತು ಆಯಿತು, ಎಂದೆಂದು ನೂತನವಾಗಿ ಎದ್ದಕ್ಕಿದ್ದಂಗೆ ಇರುವಂಥದ್ದಾಯ್ತು, ಅಷ್ಟಲ್ಲ ಯಾವಾಗಲೂ ಸುಖದಾಯಕವಾದದ್ದು ಯಾವುದಾಯ್ತು ಅದೇ ದೇವರು. ಆ ದೇವರ ಸಲುವಾಗಿನ ಎಲ್ಲರೂ ನಾವು ತಿಳಿದೇ ಇರಲಿ, ಎಲ್ಲ ಜೀವರಾಶಿಗಳು ಆ ದೇವರನ್ನು ಒಲಿಸ್ಕೊಂಡ ದೇವರ ಆಶೀರ್ವಾದವನ್ನು ಪಡ್ಕೊಂಡ ನಾವು ನಿತ್ಯ ಸುಖಿ ಆಗಬೇಕಂತ ಎಲ್ಲ ಜೀವಿಗಳು ಬಯಕೆ. ಹಂಗಾರ ಆ ದೇವನನ್ನು, ನಿರಾಕಾರವಾದಂಥ ದೇವನನ್ನು ಹೆಂಗೆ ಒಲಿಸ್ಬೋದಂಗಾರ? ಹಂಗಾರ ಆ ನಿರಾಕಾರವಾದಂಥ ದೇವರ ಸ್ಥಿತಿಯನ್ನು ಹೆಂಗೆ ಕಂಡುಕೊಳ್ಳೋದು? ಇಲ್ಲಿ ಆತ್ಮಾನಂದ ಅಪ್ಪಗಳು ಹೇಳ್ತಿದ್ರು, ಶಿವಾನಂದಜ್ಜ ಅವರ ಏಕೈಕ ಪುತ್ರ ಆದಂಥ ಆತ್ಮಾನಂದರು ಇಬ್ಬರು ಮೊದಲ ಅದ ಕಾಲದೊಳಗೆ ಸಂಕಾಲದೊಳಗೆ ಇಲ್ಲಿ ಮಂಡ್ಯಾಳ ಆತ್ಮಾನಂದರು ಅಂತೇಳಿ ಶಿವಾನಂದಜ್ಜ ಅವರ ಶಿಷ್ಯ ಪರಂಪರೆ ಬಂತು. ಇವರು ಸೊರೆಬಾಣದ ಮಂಡ್ಯಾಳ ಆತ್ಮಾನಂದರು ಗದಗಿನ ಶಿವಾನಂದರ ಏಕೈಕ ಪುತ್ರರು. ಅವರು ಈ ರೀತಿಯಾದ ಅನುಭವವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ, ಎರಡು ರೀತಿಯ ದೇವರನ್ನು ಕಾಣುವಂಥ ದಾರಿ. ಒಂದು, ದೇವರನ್ನು ಒಲಿಸ್ಕೋಬೇಕಂದ್ರೆ ಒಂದು ಸಾಮಾನ್ಯ ಪೂಜೆ, ಒಂದು ವಿಶೇಷ ಪೂಜೆ. ಎರಡು ಪೂಜೆಗಳನ್ನು ದೇವರನ್ನು ಒಲಿಸುವಂಥ ಮಾರ್ಗವನ್ನು ತಿಳಿಸಿದ್ದಾರೆ. ವಿಶೇಷವಾದ ಪೂಜೆಯನ್ನು ಯಾರು ಸಾಮಾನ್ಯ ಪೂಜೆಯನ್ನು ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡಾರೋ, ರಾಗದ್ವೇಷಗಳನ್ನು ಕಳ್ಕೊಂಡಾರೋ, ಅವರು ವಿಶೇಷವಾದ ದೇವರ ಧ್ಯಾನದೊಳಗೆ ದೇವರೇ ತಾವೇ ಅದಾರ ಅಂತ ತಿಳ್ಕೊಂಡ ದಿವ್ಯ ಸ್ಥಿತಿಯನ್ನು ಹೊಂದಿ ನಿತ್ಯ ಸುಖಿ ಆಗಲಿಕ್ಕೆ ಬರ್ತೈತಿ. ಅದು ಕೊನೆಯ ಸಾಧನೆ, ಕೊನೆಯ ಪೂಜೆ. ಅದು ಒಮ್ಮೆಲೆ ನಮಗೆ ಸಾಧಿಸೋದಿಲ್ಲ. ಅದಕ್ಕೆ ನಾವು ಅಂತಃಕರಣ ಶುದ್ಧಿಗೋಸ್ಕರವಾಗಿ ಮೊದಲ ಸಾಮಾನ್ಯ ಪೂಜೆಯನ್ನು ಮಾಡಬೇಕು ಅಂತ ಅಪ್ಪಗಳು ಹೇಳ್ತಾರೆ. ಹಂಗಾರೆ ಸಾಮಾನ್ಯ ಪೂಜೆ ಅಂದರೆ ಯಾವುದು? ನಾವು ತಿಳ್ಕೊಂಡಿದ್ದೆವು, ಹೊರಗೆ ಏನೋ ಒಂದು ಆಕಾರ ಇಟ್ಕೊಂಡ ಅದನ್ನು ತೊಳೆದು ಬಳಿದು ಅದಕ್ಕೆ ಅಭಿಷೇಕ ಮಾಡೋದು, ಎಡೆ ಹಿಡಿದು ಏನೇನೋ ಅದ ಪೂಜಾ ಅಂತ ನಾವು ತಿಳ್ಕೊಂಡು. ಆದರೆ ನಿಜವಾದ ಪೂಜಾ, ಸಾಮಾನ್ಯ ಪೂಜೆ ಯಾವುದು ಅಂದರೆ, ದೇವರು ಎಲ್ಲ ಕಡೆ ಅದಾನ, ಕರೆ ನಿರಾಕಾರವಾಗಿ ಅದಾನಂದರೂ ಸಾಕಾರವಾಗಿ ಜೀವಿಗಳ ಮುಖಾಂತರವಾಗಿ, ಎಲ್ಲಿ ಜೀವತೆ ಜೀವಧಾರಿಗಳ ಮುಖಾಂತರವಾಗಿ ದೇವರು ವ್ಯಕ್ತ. ಜಡದಲ್ಲಿ ದೇವರು ಇಲ್ಲ ಅನ್ನೋಂಗಿಲ್ಲ, ಅದಾನು ಅಲ್ಲೇ ಸುಪ್ತವಾಗಿದೆ. ಅಲ್ಲಿ ಯಾವ
ಸ್ವೀಕಾರ ಮಾಡುವಂಥ ಅಲ್ಲಿ ಅಂತಃಕರಣ ಇಲ್ಲ, ಆಶೀರ್ವಾದ ಮಾಡುವಂಥದ್ದೂ ಇಲ್ಲ. ಹಂಗಾರೆ ಎಲ್ಲಿ ಅಂತಃಕರಣ ಐತಿ, ಎಲ್ಲಿ ಜೀವತಿ, ಅಲ್ಲಿ ದೇವ ವ್ಯಕ್ತಕ್ಕ ಅನ್ನುವಂಥ ಆತ್ಮಾನಂದ ಅಪ್ಪಗಳು ತಿಳಿಸ್ತಾ ಇದ್ದಾರೆ ನಾವು. ಹಂಗಾರೆ ಎಲ್ಲ ಜೀವರಾಶಿಗಳಲ್ಲಿ ದೇವರ ಅದಾನ, ಸುಪ್ತವಾಗಿ ಅದಾನ, ಎಲ್ಲರ ಹೃದಯದಲ್ಲಿ ದೇವರದಾನ. ಅಲ್ಲಿ ಎಲ್ಲ ಜೀವಿಗಳನ್ನು ಅವರ ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯ ಮಾಡೋದರಿಂದ ಅವರ ಸಂತೋಷಕರ, ಅಲ್ಲಿ ದೇವರ ಸಂತೋಷ ಆಗಿ ನಮಗೆ ಆ ರೂಪದೊಳಗೆ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಅದಕ್ಕೆ ಜೀವಿಗಳನ್ನು ಸಂತೋಷಗೊಳಿಸುವುದೇ ಈಶ ಪೂಜೆ ಅಥವಾ ಪ್ರಥಮ ಪೂಜೆ ಅನ್ನುವಂಥದ್ದನ್ನು ಆತ್ಮಾನಂದ ಅಪ್ಪಗಳು ನಮಗೆ ತಿಳಿಸ್ತಾ ಇದ್ದಾರೆ. ಹಂಗಾರೆ ಆ ಜೀವಿಗಳನ್ನು ಸಂತೋಷಗೊಳಿಸ್ಬೇಕಂತಂದ್ರೆ ಕಾಯ, ವಾಚ, ಮನಸ್ಸ ಸಾಮಾನುಗಳು ಯಾವುವು? ಸಾಮಾನ್ಯ ಪೂಜೆಗಳಿಗೆ ಹೇಳ್ತಾರೆ ಪತ್ರಿ, ಪುಷ್ಪ, ನೀರು, ನೈವೇದ್ಯ, ಅಭಿಷೇಕ ಇವನ್ನೆಲ್ಲ ಹೇಳ್ತಾರೆ. ಅದು ಅಲ್ಲಿ ಜಡಕ್ಕೆ ಮಾಡ್ತೇವೆ ನಾವು. ಜಡದಲ್ಲಿ ವ್ಯಕ್ತಿ ಇಲ್ಲ ದೇವರು, ಅಲ್ಲಿ ಆಶೀರ್ವಾದನೂ ಇಲ್ಲ, ಶಾಪನೂ ಇಲ್ಲ, ಸ್ವೀಕಾರನೂ ಇಲ್ಲ. ಹಂಗಾರೆ ವ್ಯಕ್ತ ಆಗೋದು, ಆಶೀರ್ವಾದ ಮಾಡೋದು, ಸ್ವೀಕಾರ ಮಾಡೋದು ಎಲ್ಲಿ ಅಂದರೆ ಜೀವರಾಶಿಗಳಲ್ಲಿ ದೇವರದಾನ. ಆ ಮುಖಾಂತರವಾಗಿ ಜೀವಿಗಳ ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯ ಮಾಡಿದರೆ ಅಲ್ಲಿ ಒಳಗಿರುವಂಥ ದೇವರ ಶಾಂತ ಹೊಂತಾನ, ಸಮಾಧಾನ ಹೊಂತಾನ. ಅವ ಏನು ಮಾಡ್ತಾನೆ, ಕಡೆಗೆ ನಮಗೆ ಒಳ್ಳೆಯದಾಗಲಿಪ್ಪ ಅಂತ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ನಾವು ಏನು ಮಾಡಬೇಕಾಗೈತೆ ಅಂತಂದ್ರೆ ಪೂಜೆ ಮಾಡೋದಂದ್ರೆ ಅಪ್ಪಗಳು ಒಮ್ಮೆ ಹೇಳಿದರು, ಆತ್ಮಾನಂದ ಅಪ್ಪಗಳು ಒಂದು ಕಡೆ ಮರಬ ಮುಕ್ಕಾಮಿಗೆ ಅವರಿದ್ದಾಗ ಹೋಗಿದ್ರು, ತಲೆಮಾರು ಬುಕ್ಕ ಹೋದಾಗ ಒಬ್ಬರ ಮನೆಗೆ ಪಾದ ಪೂಜೆಗೆ ಹೋಗಿದ್ದೆವು. ನಾವು ಸಣ್ಣ ಹುಡುಗರಿದ್ದು, ನಮ್ಮನ್ನು 4 ಹುಡುಗರು ಕಾರುಗಳ ಕರ್ಕೊಂಡು ಹೋಗಿದ್ರು. ಅವಾಗ ಅವರು ಪಾದ ಪೂಜೆ ಮುಗಿದುಕೊಳ್ಳೆ ಅಂತಂದ್ರೆ ಅಲ್ಲಿ ದೈವ ಹಿಂದಾಡಿಸ ಪಾದ ಪೂಜೆನೂ ಬಿಡಿಸಿರ್ಬಿಡ್ರಿ, ಆವಾಗ ಪ್ರಾರಂಭದಲ್ಲಿ ಹೋಗಲಿ ಅವರು ಹೇಳಿ ಕೇಳೋದಿಲ್ಲ ಅಂತ ಸುಮ್ಮನಾಗಿದ್ದರು. ಆ ಪಾದ ಪೂಜೆ ಮುಗಿದುಕೊಳ್ಳೆ ಯಪ್ಪ ಆಶೀರ್ವಚನ ಆಗ್ಬೇಕ್ರಿ ಅಂತ ಅಂದುಕೊಳ್ಳೆ ಅಂದ್ರೆ ಅವ್ರು ಹೇಳಿದರು. ಅವಾಗ ಏನು ಹೇಳಿದ್ರು ಅಂತಂದ್ರೆ ಇದ ಮಾತನ್ನು ಹೇಳಿದರು, ನೋಡಪ್ಪ ನೀವೆಲ್ಲ ನಮ್ಮ ಅಪ್ಪ ಹೇಳಿದ ಪೂಜೆ ಎಲ್ಲ ಮಾಡ್ಕೊತ ಬಂದಿರಿ, ಶಿವಾನಂದರು ಹೇಳಿದ ಪೂಜೆ, ಲಿಂಗಪ್ಪನ ಪೂಜೆ ಮಾಡ್ಕೊತ ಬಂದಿರಿ. ಆದರೆ ಅದನ್ನು ಏನು ಬೇಕು ಬೇಡ ಅಂತ ಏನು ಹೇಳೋದಿಲ್ಲ, ಆದರೆ ನನ್ನೊಂದು ಪೂಜೆ ಆಯ್ತು ಅದನ್ನು ಹಿಡೀರಿ ಅಂತ ಹೇಳಿ. ಏನಂದ್ರೆ ಮುಂಜಾನೆ ಎದ್ದಕ್ಕೂಲೆ ಹೆಂಗೆ ಜಳಕ ಮಾಡೋಲ್ಲೇ, ಲಿಂಗ ಪೂಜೆ ಮಾಡೋಲ್ಲೇ, ಬಾಯಾಗ ನೀರು ಸದಕ್ಕೆ ಹಾಕೋದಿಲ್ಲ ಅಂತ ಏನು ವ್ರತ ಹೇಳಿದಿರಲ್ಲ, ಅದ ವ್ರತವನ್ನು ಮುಂಜಾನೆ ಎದ್ದಕ್ಕೂಲೆ ನಾ ಮಲಗೋದ್ರೊಳಗೆ ಒಂದು ಸ್ವಲ್ಪ ಇಲ್ಲ ಸ್ವಲ್ಪಾರ ಇನ್ನೊಬ್ಬರಿಗೆ ಸಹಾಯ ಮಾಡಿ ನಾ ಮಲ್ಕೋತೇನೆ ಅನ್ನುವಂಥ ವ್ರತ ಹಿಡಿ ಅಂತ ಹೇಳಿ, ಅದ ಪೂಜೆ ಅಂತ ಹೇಳಿ. ಯಾವುದೇ ರೀತಿ ಕಷ್ಟ ಜೀವಿಗಳಿಗೆ ಅನ್ನದ ಕೊರತೆ ಆಗಿದ್ರೆ ಅನ್ನ ಕೊಟ್ಟ ಸಂತೈಸು, ಹಸಿವೆ ನೀರಡಿಕೆ ಆಗಿದ್ರೆ ನೀರು ಕೊಟ್ಟ ಅವ್ರನ್ನ ಸಂತೈಸು, ರೋಗ ಬಂದಿದ್ರೆ ಅವರಿಗೆ ಔಷಧ ಕೊಟ್ಟ ಸಂತೈಸು, ಅಥವಾ ದುಡ್ಡಿನ ಕೊರತೆ ಆಗಿದ್ರೆ ಅವರು ಒಳ್ಳೆಯ ಕಾರ್ಯದೊಳಗೆ ತೊಡಗಿದ್ರೆ, ಒಂದು ಸಜ್ಜನ ಕಾರ್ಯದಲ್ಲಿ ತೊಡಗಿದ್ರೆ ದುಡ್ಡು ಸಹಾಯ ಮಾಡಿ ಸಂತೋಷಪಡಿಸು. ಕಾಳು ಕಡಿ ಕೊರತೆ ಆಗಿದ್ರೆ ಅವರಿಗೆ ಕಾಳು ಕಡಿ ಕೊಟ್ಟು ಸಂತೈಸು. ಹಿಂಗೆ ಅನೇಕ ಥರದ ಅವರ ಕೊರತೆಗಳನ್ನು ಅಲ್ಲೇ ಸಂತೈಸುವುದೇ ದೇವ ಪೂಜೆ ಅನ್ನುವಂಥ ಮಾತನ್ನು ಅಲ್ಲೇ ಮಹಾತ್ಮರು ಹೇಳ್ತಾರೆ. ಆದ್ರೆ ನಾವು ಏನು ಮಾಡಾಕತ್ತೇವೆ ಅಂದ್ರೆ ಉಣ್ಣುವಂಥ ದೇವರಿಗೆ, ಸ್ವೀಕಾರ ಮಾಡುವಂಥ ದೇವರಿಗೆ ಸಹಾಯ ಮಾಡೋದಿಲ್ಲ, ಎಡೆ ಹಿಡಿಯೋದಿಲ್ಲ. ಉಣ್ಣದಂಥ ದೇವರಿಗೆ ಜಡದಲ್ಲಿ ನಾವು ಹೋಗಿ ಏನು ಮಾಡ್ತೇವೆ, ಅಲ್ಲಿ ಎಡೆ ಹಿಡಿತೇವೆ, ಭ್ರಷ್ಟಾನ್ನಗಳನ್ನು ಎಡೆ ಹಿಡಿತೇವೆ, ಮೀಸಲು ಎಡೆಗಳನ್ನು ಹಿಡಿತೇವೆ. ಅದು ಸ್ವೀಕಾರ ಮಾಡ್ತತನು ಅಂದ್ರೆ ಇಲ್ಲ. ಸ್ವೀಕಾರ ಮಾಡಿ ಏನಪ್ಪ ದೂರಿಂದ ನನಗೆ ಭಾಳ ದನ್ಕೊಂಡ, ಭಾಳ ತ್ರಾಸು ತೊಗೊಂಡ, ನನಗೆ ಮೃಷ್ಟಾನ್ನಗಳನ್ನು ಮಾಡ್ಕೊಂಡು ಬಂದು ನಿನಗೆ ಪುಣ್ಯ ಹತ್ತಿ ನಿನ್ನ ಮಕ್ಕಳ ಮರಿಗೆ ವಂಶ ಉದ್ಧಾರ ಆಗಲಿ ಅಂತ ಆಶೀರ್ವಾದ ಮಾಡ್ತಾನು ಇಲ್ಲ. ಅಲ್ಲಿ ಸ್ವೀಕಾರನೂ ಇಲ್ಲ, ಬಹಿಷ್ಕಾರನೂ ಇಲ್ಲ. ಹಂಗಾರೆ ದೇವರು ಎಲ್ಲಿದಾನು, ಇಲ್ಲಿ ಜೀವಿಗಳಲ್ಲಿ ದೇವರು. ಅದ ಒಬ್ಬ ಬಡವಗ ಹಸದು ಬಂದಾಗ ಅನ್ನ ಕೊಡ್ರಿ ಆಶೀರ್ವಾದ ಮಾಡ್ತಾನೆ, ಏನಪ್ಪ ಅವ್ರ ಮಕ್ಕಳ ಮರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಅವನ ವಂಶ ಉದ್ಧಾರ ಆಗಲಿ ಅಂತ. ಅದ ಒಬ್ಬ ಮನುಷ್ಯನಿಗೆ ಪೀಡಾ ಕೊಟ್ಟಿದ್ವಿ ಅಂದ್ರೆ, ಕಾಡಿದ್ವಿ ಅಂದ್ರೆ ಅವನ ವಂಶ ನಿರ್ವಂಶ ಆಗಲಿ ಅಂತ ಶರಾಪ್ತಾನೆ. ಆ ಶಾಪ ನಮ್ಮ ತಡ್ತಾನೆ. ಹಂಗಾರೆ ದೇವರು ಎಲ್ಲಿದಾನಂದ್ರೆ ಜೀವಿಗಳ ಹೃದಯದಲ್ಲಿ ದೇವರದಾನ. ಜೀವ ಎಲ್ಲೈತೆ ಅಲ್ಲಿ ಸಹಾಯವನ್ನು ಮಾಡು, ಜೀವಿಗಳನ್ನು ಸಂತೋಷಗೊಳಿಸುವುದೇ ಈಶ ಪೂಜೆ ಅನ್ನುವಂಥದ್ದನ್ನು ಅವತ್ತು ಅಪ್ಪಗಳು ಹೇಳ್ತಾರೆ. ಎಲ್ಲೇ ತಲೆಮಾರ್ಗದಲ್ಲಿ ಅವರು ಹೇಳಿದರು, ಏನಕೇನ ಪ್ರಕಾರೇಣ ಯಸ್ಯ ಕಶ್ಯಾಪಿ ದೇಹನೋ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜೆ. ಯಾವುದೇ ರೀತಿ ಅಂದರೆ ನಿಷಿದ್ಧ ರೀತಿಯಿಂದ ಅಲ್ಲ. ಈಗ ಒಬ್ಬ ಸೆರೆ ಕುಡಿಯೋಕೆ ರೊಕ್ಕ ಹರಕತ್ತಾಗಿರ್ತಾವೋ,
ಅವಾಗೊಂದು 50 ರೂಪಾಯಿ ಕೊಟ್ಕೊಳ್ಳೆ ಸಂತೋಷ ಆಕತಿ, ಕೊಟ್ಟರೆ ಪುಣ್ಯ ಬರ್ತದೆ ಅಂತ ಹಂಗಲ್ಲ, ನಿಷಿದ್ಧ ರೀತಿಯಿಂದ ಅಲ್ಲ. ಏನಕ್ಕೇನೋ ಪ್ರಕಾರ ಏನಂದ್ರೆ ಕಾಯ ವಾಚ ಮನಸ್ಸಿನಿಂದ ಶರೀರದಿಂದ ಪರೋಪಕಾರವನ್ನು ಮಾಡೋಕ್ಕೆ ಬರ್ತದೆ, ಪೂಜೆಯನ್ನು ಮಾಡೋಕ್ಕೆ ಬರ್ತದೆ. ಶರೀರದಿಂದ ಯಾರ ರೋಗಿಗಳ ಹಾದಿ ಒಳಗೆ ಬಿದ್ದಿದ್ರೆ, ಗಾಡಿ ಆಕ್ಸಿಡೆಂಟ್ ಆಗಿದ್ರೆ, ಏನೋ ವಾಹನಗಳು ಬಿದ್ದಿದ್ರೆ, ಏನಾರು ಅನಾಹುತ ಆಗಿದ್ರೆ, ಶರೀರ ಶಕ್ತಿ ಇತ್ತಂದ್ರೆ ಹೊತ್ಕೊಂಡು ಹೋಗಲಿ, ಅಥವಾ ಗಾಡಿ ವಾಹನಗಳಿದ್ದರೆ ವಾಹನದ ಮೂಲಕ ದವಾಖಾನೆಗೆ ಹೋಗಿ ಮುಡಿಸೋದು, ಅದು ಒಂದು ರೀತಿ ಪೂಜೆ, ಅದು ಒಂದು ರೀತಿ ಸೇವೆ ಅಂತಿರ್ತಾರೆ ನೋಡಿರಿ. ಯಾವ್ದಾರ ಪ್ರಸಂಗದಾಗ ಯಾರು ಜನ ಇರೋದಲ್ಲ, ಕಷ್ಟದಾಗ ಬಿದ್ದಿರ್ತಾನೋ, ಏನೋ ಆಕ್ಸಿಡೆಂಟ್ ಆಗ್ಯಾರಲ್ಲಿ, ಏನಾರ ಹೊಲದಾಗ ಒಬ್ಬನ ಬಿದ್ದಿರ್ತಾನೆ ತ್ರಾಸಿನಿಂದ, ಆವಾಗ ಒಬ್ಬ ಅಕಸ್ಮಾತ್ ಪುಣ್ಯಾತ್ಮ ಬಂದಾನಂದ್ರೆ ಅವನ್ನ ಎತ್ತುಕೊಂಡು ಕರುಣಾದೃಷ್ಟಿಯಿಂದ ಹೋಗಿ ದವಾಖಾನೆ ಮುಟ್ಟಿಸ್ತಾನೋ, ಅವ್ನು ಮುಗಿಸ್ತಾನೆ. ಅವಾಗ ಏನಂತೇವೆ ನಾವು, ದೇವರಾಗಿ ಬಂದು ನೋಡಪ್ಪ ಅಂತಂತೇವೆ. ಹಂಗಾರೆ ಯಾರು ನಮಗೆ ಉಪಕಾರ ಮಾಡ್ತಾರೆ ಅವರೇ ನಮಗೆ ದೇವರು. ಅದಕ್ಕೆ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಕಲಿಬೇಕು. ಪೂಜಾ ಮಾಡಬೇಕಾದ್ರೆ ಬೇಡ, ಅದೇನು ಮುಖ್ಯದ್ದಲ್ಲ. ಅದಕ್ಕೆ ಮುಡಾಜಾರ್ ಹೇಳ್ತಾಯಿದ್ರಂತ, ನೀನು ಇನ್ನೊಬ್ಬರಿಗೆ ಪೀಡಾಕ್ ಪಡ್ದಂಗೆ ಇರು, ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಕಲಿ. ನೀ ಯಾವ ದೇವ್ರಿಗೆ ನೋಡ್ಕೊಳ್ಳೋದು ಬೇಡ, ಹೋಗಿ ಎಲ್ಲ ದೇವ್ರು ಬಂದು ನೀನು ಬಾಗಿಲ ಕಾಯ್ತಾವ ಅಂತ ಹೇಳ್ತಿದ್ರು. ಎಲ್ಲ ದೇವ್ರು ಬಂದು ನೀನು ಬಾಗಿಲ ಕಾಯ್ತಾವ. ಯಾವಾಗ ನೀ ಇನ್ನೊಬ್ಬರಿಗೆ ಪೀಡಾಕ್ ಪಡ್ದಂಗೆ ಇನ್ನೊಬ್ಬರಿಗೆ ಪುಣ್ಯದ ಕೆಲಸ ಮಾಡಾಕತ್ತಿ ಅಂದ್ರೆ ಎಲ್ಲ ಬಂದು ನೀನು ಸಹಾಯಕ. ಮತ್ತು ಇನ್ನೊಬ್ಬರಿಗೆ ಅಲ್ಲ, ಮುಂಜಾನೆ ಎದ್ದ ಕೂಡಲೇ ಜಳಕ ಮಾಡೀನಿ, ಸ್ನಾನ ಮಾಡಿ ಹೋಗಿ ದೇವ್ರ ಗುಡಿಗೆ ಹೋಗಿ ಬನ್ನಿ, ಬಂದು ಒಬ್ಬನ ಚಂಡಿ ಹೊಡೆದ್ರೆ ದೇವ್ರು ಉಳಿಸ್ತಾನ? ದೇವ್ರು ಎಲ್ಲಿದ? ಪಾಪ ಕಾರ್ಯಗಳನ್ನು ಮಾಡಿ ದೇವ್ರಿಗೆ ಹೋಗ್ಯಾನಂದ್ರೆ, ಅದಕ್ಕೆ ನೀ ಪುಣ್ಯ ಕಾರ್ಯಗಳನ್ನು ಮಾಡಿ ದೇವ್ರಿಗೆ ಹೋಗದಿದ್ದರೂ ನಿನ್ನ ಕಾಪಾಡ್ತಾನೆ. ನೀ ಪಾಪ ಕಾರ್ಯವನ್ನು ಮಾಡಿ ದೇವ್ರಿಗೆ ಹೋದರೂ ನಿನ್ನ ಬಿಡೋದಿಲ್ಲ, ಅಲ್ಲಿ ಹೋಗೋ ಹಾದ್ಯಾಗ ನಿನ್ನ ಕಡ್ದು ಹಾಕ್ತಾನೆ. ದೇವ್ರಿಗೆ ಹೋಗೋ ಹಾದ್ಯಾಗ ಬೇಸ್ ಸಿಗ್ತಾನಂದ್ರೆ ಹೋಗ್ತಿರ್ತಾನೆ, ಭಯ ಬರ್ತಾನೆ. ಅದಕ್ಕೆ ನಾವು ಯಾವಾಗಲೂ ಕೆಟ್ಟದ್ದನ್ನು ಮಾಡುವಂಗಿಲ್ಲ. ಅಪ್ಪಗಳು ಹೇಳ್ತಾಯಿದ್ರು, ಆತ್ಮಾನಂದ ಅಪ್ಪಗಳು, ಮೊದಲನೇದ್ದು ಇನ್ನೊಬ್ರಿಗೆ ಪೀಡಾಕ್ ಪಡ್ದಂಗೆ, ಇನ್ನೊಬ್ಬರಿಗೆ ಶರೀರದಿಂದಾಗಲಿ ಮಾತಿನಿಂದಾಗಲಿ ಮನುಷ್ಯನೊಳಗೆ ಸದ್ಯಕ್ಕೆ ಇನ್ನೊಬ್ರಿಗೆ ಕೆಟ್ಟನ್ನು ಬಯಸಬೇಡ, ಒಳ್ಳೆಯದನ್ನು ಬಯಸು. ಶರೀರದಿಂದ ಒಳ್ಳೆಯದನ್ನು ಮಾಡೋದು ಈಗಿದ್ರೆ ಇಂದ್ರಿಯಗಳ ಮುಖಾಂತರ, ಮನುಷ್ಯನಾಗೂ ಒಳ್ಳೆಯದನ್ನು ಬಯಸು, ಒಳ್ಳೆಯದನ್ನು ಹಾರೈಸು, ಕಷ್ಟ ಜೀವಿಗಳನ್ನು ನೋಡಿ ಒಳ್ಳೆಯದಾಗಲಿಪ್ಪ. ಹಿಂಗೆ ಮಾತಿನಿಂದನೂ ಒಳ್ಳೆಯ ಮಾತುಗಳನ್ನು ಆಡು. ಅದಕ್ಕೆ ಬಸವಣ್ಣವ್ರು ಹೇಳಿದಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಂತಿರಬೇಕು. ನಾವು ಮಾತಾಡಿದ್ರೆ ಇನ್ನೊಬ್ಬರ ಮನಸ್ಸು ಸಂತೋಷ, ಅದ ಪೂಜೆ. ಇನ್ನೊಬ್ಬರ ಮನಸ್ಸು ನೋವಾಗುವಂಗೆ ಮಾತಾಡೋದ ಪಾಪ, ಇನ್ನೊಬ್ಬರ ಮನಸ್ಸಿಗೆ ಸಂತೋಷ ಆಗುವಂಗೆ ಮನಸ್ಸು ಸಮಾಧಾನ ಮಾತಾಡೋದ ಪೂಜೆ, ಮಾತಿನ ಪೂಜೆ ಇದೆ. ಮನುಷ್ಯನಾಗ ಒಳ್ಳೆಯದನ್ನು ಬಯಸೋದ ಮಾನಸಿಕ ಪೂಜೆ. ಇನ್ನು ಶರೀರದಿಂದ ಕಷ್ಟ ಕಾಲದಲ್ಲಿ ಶರೀರದಿಂದ ಸೇವಾ ಮಾಡೋದು ಇದು ಶಾರೀರಿಕ ಪೂಜೆ. ಇವನ್ನ ನಾವು 3 ರೀತಿಯ ತಪಸ್ಸನ್ನು ಮಾಡಬೇಕಾಗಿದೆ. ಇದ ಪೂಜಾ ಅಂತೇಳಿ ಹೇಳಿದ್ದಾರೆ. ಶ್ರೀಮನ್ ನಿಜಗುಣ ಶಿವಗಳು ಕೂಡ ಹೇಳ್ತಾರೆ, ತಪಸ್ಸಂದರೆ ಯಾವುದು? ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಕೂಡಿ ಸುಗುಣದೊಡನೆ ಇಂತು ತ್ರಿವಿಧ ಕರ್ಣದಲ್ಲಿ. 3 ರೀತಿಯ ತಪಸ್ಸನ್ನು ನಾನು ಮಾಡಲಿಲ್ಲ, ನನ್ನ ಜೀವನ ವ್ಯರ್ಥ ಮಾಡಿಕೊಂಡೆ. ಅದಕ್ಕೆ ನಾವು ಈ ರೀತಿಯಾದ ಪೂಜೆಯನ್ನು ಮಾಡಬೇಕಾಗಿದೆ. ನೋಡಿರಿ, ನಮಗೆ ದೇವರ ಸಂಪತ್ತು ಕೊಟ್ಟಿದ್ದ, ದುಡ್ಡಿನ ಪೂಜೆಯನ್ನು ಮಾಡಿ ಬಡಬಗರಿಗೆ ಅರಿವಿ ಹಂಚೋದು, ದವಾಖಾನೆ ಔಷಧಗಳನ್ನು ಕೊಡಿಸೋದು ಫ್ರೀಯಾಗಿ. ಆಮೇಲೆ ಯಾರ ಕಷ್ಟ ಕಾಲದಾಗ ಮದುವೆ ಮುಂಜುವಿ ಕಟ್ಟಾಗಿರ್ತಾವೆ, ದೇವರು ನಮಗೆ ಸಂಪತ್ತು ಕೊಟ್ಟಾನ, ದಯಾಮಯ ದೃಷ್ಟಿಯಿಂದ ಹಿಂಗ್ರಿ ನಮ್ಗಟ್ಟ ಮಕ್ಕಳ ಕಾರ್ಯ ನಿಂತೈತಿ, ಅಥವಾ ದವಾಖಾನೆಗೆ ತೋರಿಸೋದು ಕಟ್ಟಾಗೈತಿ, ದುಡ್ಡು ಐತಿ, ಸಹಾಯ ಮಾಡಿ. ಇದು ಪೂಜಾ. ಆಮೇಲೆ ಅದು ಇಲ್ಲ, ನನ್ನ ಹತ್ರ ದುಡ್ಡೂ ಇಲ್ಲ, ದವಸ ಧಾನ್ಯಗಳು ಇಲ್ಲ, ಕಡೆಗೆ ಶರೀರದಿಂದ ಹಾದ್ಯಾಗ ಯಾರು ಪೆಟ್ಟು ಹತ್ತಿದ್ರೆ ಅಂದ್ರೆ ಹೊತ್ಕೊಂಡು ಹೋಗಿ ದವಾಖಾನೆ ಹಚ್ಚೋದು, ಮುದುಕರನ್ನ ಹೊತ್ಕೊಂಡು ಹೋಗೋದು, ರೋಗಿಗಳನ್ನು ಹೊತ್ಕೊಂಡು ಹೋಗಿ ಸೇವಾ ಮಾಡೋದು, ಇದು ಶಾರೀರಿಕ ಸೇವೆ. ಅಥವಾ ಈಗ ಏನಾರ ಒಂದು ಅನ್ನ ಛತ್ರಗಳು ನಡೆದಿರ್ತಾವೆ, ನನಗೆ ಅಲ್ಲಿ ಅನ್ನದಾನ ಕೊಡೋಕೆ ದವಸ ಧಾನ್ಯಗಳಿಲ್ಲ, ದುಡ್ಡೂ ಇಲ್ಲ, ಶರೀರ ಗಟ್ಟಿ ಕೊಟ್ಟಾನ ಪರಮಾತ್ಮ, ಶರೀರದಿಂದ ಅಲ್ಲಿ ಸೇವಾ ಮಾಡು,
ಬಂಡೆ ತೊಳೆಯೋದು, ಅನ್ನ ಅಡುಗೆ ಮಾಡೋದು, ಅಡುಗೆ ನೀಡೋದು, ಬಂದವರಿಗೆ ಬರ್ರಿ ಕುಂಡ್ರಿ ಅನ್ನೋದು, ಇವೆಲ್ಲ ಪೂಜಾನ. ಸ್ವಾಗತ ಮಾಡೋದು, ಮನೆಗೆ ಅತಿಥಿಗಳು ಬರಲಿ ಹೇಳ್ತಾರೆ. ಮನ್ಯಾಗ ದೇವರು ಯಾರು ಅಂತಂದ್ರೆ ಮನೆಗೆ ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ಎಲ್ಲರೂ ದೇವರ ಸಮಾನ. ಅಷ್ಟೇ ಅಲ್ಲ, ಎಲ್ಲರೂ ದೇವರ ಸಮಾನ ಅಂತ ಆತ್ಮಾನಂದಪ್ಪರು ಹೇಳ್ತಾರೆ. ಬರೀ ಅತಿಥಿಗಳಷ್ಟೇ ದೇವರಲ್ಲ, ಅಥವಾ ಆಚಾರ್ಯರು ಗುರುಗಳಷ್ಟೇ ದೇವರ ಸಮಾನ ಅಲ್ಲ, ತಾಯಿ ತಂದೆ ಅಷ್ಟೇ ದೇವರ ಸಮಾನ ಅಲ್ಲ, ಎಲ್ಲರೂ ದೇವರ ಸಮಾನನ. ಅವರ ದೇವರ ರೀತಿಯೊಳಗೆ ಕಂಡುಕೊಂಡು ಅವರಿಗೆ ಸಹಾಯ ಮಾಡುವುದನ್ನು ಕಲಿ, ಒಳ್ಳೆಯದನ್ನು ಮಾಡೋದು ಕಲಿ. ಅಂದ್ರೆ ಅದ ದೇವ ಪೂಜಾ, ಈಶ ಪೂಜಾ. ಇದನ್ನು ದಿನನಿತ್ಯ ಬಿಡ್ದಂಗೆ ಮಾಡು. ಮೊದಲನೇದ್ದು ಇನ್ನೊಬ್ಬರಿಗೆ ಪೀಡಾ ಕೊಡಬೇಡ, ಮಾತು ಮನಸ್ಸಿನಿಂದ ಶರೀರದಿಂದ. ಎರಡನೇದ್ದು ನೀಗಿದಷ್ಟು ಒಳ್ಳೆಯದ ಉಪಕಾರ ಕೆಲಸವನ್ನು ಮಾಡಿ ಮನೆಗೆ ಬರುವಾಗ ನಾ ಇವತ್ತೊಂದು ಇಂಥ ಪುಣ್ಯದ ಕೆಲಸ ಮಾಡೀನಿ ಅಂತ ನೆನಪು ಮಾಡಿಕೊಂಡು ನಾಳೆ ಇನ್ನಷ್ಟು ನಾವು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನೆನಪು ಮಾಡ್ಕೊಂಡು ಮಕ್ಕೋಬೇಕಂತ ಹೇಳಿ. ಅಂದ್ರೆ ಮನುಷ್ಯ ಹಂತ ಹಂತವಾಗಿ ಅವನ ಅಂತಃಕರಣ ಶುದ್ಧಕ, ಅವನ ಜೀವನ ಪವಿತ್ರಕ, ಅವನ ಜೀವನ ಆದರ್ಶಮಯ ಆಗ. ಅವನಿಂದ ಜನರು ನೋಡಿ ಪಾಠ ಕಲಿಯುವಂಥ ಒಬ್ಬ ಗುರು ಅಕ್ಕ, ಒಬ್ಬ ಧರ್ಮ ಗುರು ಅಕ್ಕ, ಒಂದು ಸಮಾಜದ ಗುರು ಅಕ್ಕ, ಒಂದು ನಾಡಿನ ಗುರು ಹಿರಿಯ ಅಕ್ಕ. ಆದರೆ ಇನ್ನೊಬ್ಬರಿಗೆ ಪೀಡಾ ಕೊಡವ ಎಂದೂ ಹಿರಿಯ ಆಗೋದಿಲ್ಲ, ಎಂದೂ ಗುರು ಆಗೋದಿಲ್ಲ. ಅವ ಸಮಾಜ ಕಂಟಕ, ಊರ ಕಂಟಕ, ನಾಡಿನ ಕಂಟಕ ಅಕ್ಕನ. ಅವನಿಂದ ಯಾವ ಪುಣ್ಯ ಕಾರ್ಯಗಳು ಜರುಗುವುದಿಲ್ಲ, ಅವನಿಂದ ಯಾರೂ ಸಂತೋಷಗೊಳ್ಳುವುದಿಲ್ಲ. ಅವನನ್ನು ಎಲ್ಲರೂ ಮನುಷ್ಯನಾಗ ಸರಾಪ್ತಿರ್ತಾರೆ. ಎಂದು ಹಾದಿತ್ತು ಕೆಟ್ಟ ಹುಳ ಇದು, ಬಾಯಿ ಬೀಚ್ ಅಂತಿರೋದಿಲ್ಲ. ಮನುಷ್ಯನಾಗ ಮರಗ್ತದೆ, ಸಭ್ಯ ಜೀವಿಗಳು ಮರಗ್ತದೆ. ಅದಕ್ಕೆ ಅಂಥ ಪಾಪ ಕಾರ್ಯವನ್ನು ಬಿಡು, ಇನ್ನೊಬ್ಬರು ನೋಯಿಸುವಂಥ ಪೀಡೆ ಕಾರ್ಯಗಳನ್ನು ಬಿಡು, ಒಳ್ಳೆಯ ಕಾರ್ಯಗಳನ್ನು ಮಾಡು. ಅದ ಪೂಜೆ. ಅದಕ್ಕೆ ನಿಜಗುಣ ಶಿವಗಳು ಹೇಳ್ತಾರೆ, ದುರಿತ ಕರ್ಮವನ್ವಲ್ಲ ದೇರೋ ಪುಣ್ಯವನೇ ಮಾಡು, ಹರನಾಡಿ ಬಿಡಿ ಶಾಂತರ್ವಡನಾಡು. ಶ್ರೀ ಗುರು ವಚನೋಪದೇಶವನಾಲಿಸೆ, ತಗಳವುದು ನರರಿಗೆ ಮುಕುತಿ. ಈ ಮಾನವನಿಗೆ ಮುಕ್ತಿ ಅಥವಾ ಶಾಂತಿ, ಸುಖ, ಶಾಶ್ವತವಾದ ಆನಂದ ಸಿಗಬೇಕಂದ್ರೆ ನಾವು ಪ್ರಾರಂಭಿಕವಾಗಿ ಸಾಮಾನ್ಯ ಪೂಜೆಯನ್ನು ಪ್ರಾರಂಭ ಮಾಡಿದಾಗ ಸಮಾಜ ಶಾಂತಕ, ಮನಸ್ಸಿಗೂ ಶಾಂತಿ ಸಿಗ್ತದೆ. ನೋಡಿ, ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ ಮನುಷ್ಯ ಎಷ್ಟು ಶಾಂತಿ ಇರ್ತೈತಿ. ಒಂದು ಅನ್ನದಾನಾರ ಮಾಡಲಿ, ದುಡ್ಡು ದಾನಾರ ಮಾಡಿರಲಿ, ಅಥವಾ ಇನ್ನೊಂದು ಯಾರಿಗಾರ ಒಂದು ಯಾವುದೇ ರೀತಿ ಬುದ್ಧಿವಾದನಾರ ಇರಲಿ, ಅಲ್ಲಿ ಒಂದು ಏನಾರು ಜಗಳ. ನೋಡಿರಿ, ಜಗಳ ಹಚ್ಚೋದು ಪಾಪದ ಕೆಲಸ. ಜಗಳ ಆಕತ್ತಂದ್ರೆ ಅದನ್ನು ಬುದ್ಧಿ ಹೇಳಿ ಬಿಡಿಸೋದು ಪುಣ್ಯದ ಕೆಲಸ. ಅಲ್ಲೇ ಐತ್ರಿ, ಪಾಪದ ಮಕ್ಕಳಿಗೆ ಪುಣ್ಯ, ಪುಣ್ಯದ ಮಕ್ಕಳಿಗೆ ಪಾಪ. ನಾವು ಅದಕ್ಕೆ ಅರ್ಥ ಮರ್ತು ಯಾರಿಗೂ ಚಾಡಿ ಹೇಳಿ, ಸುಳ್ಳು ಹೇಳಿ ಇನ್ನೊಬ್ಬರಿಗೆ ಜಗಳ ಹಚ್ಚೋ ಕೆಲಸ ಮಾಡಬಾರ್ದು. ಅರ್ಥ ಮರ್ಥ ಮಾಡಬಾರ್ದು. ಮನ್ಯಾಗೂ ಹಚ್ಚಬಾರ್ದು, ಹೊರಗೂ ಹಚ್ಚಬಾರ್ದು, ಸಮಾಜದಾಗೂ ಜಗಳ ಹಚ್ಚಬಾರ್ದು, ಊರ ದೇಶದಲ್ಲಿ ಜಗಳ ಹಚ್ಚೋ ಕೆಲಸ ಮಾಡಬಾರ್ದು. ಜಗಳ ಹಚ್ಚೋದ್ರಿಂದ ದೊಡ್ಡ ಪಾಪ. ಆದಷ್ಟು ಅದನ್ನು ತಿಳುವಳಿಕೆ ಹೇಳಿ, ಬುದ್ಧಿವಾದವನ್ನು ಹೇಳಿ, ಅಥವಾ ಹೇಳೋಕ್ಕಾಗದಿದ್ರೆ ನಮ್ಮಷ್ಟಕ್ಕೆ ನಾವು ಅದನ್ನು ಬೆಳೆಸೋಕೆ ಹೋಗೋಂಗಿಲ್ಲ. ಅದು ಯಾವಾಗ ಆರ್ತತಿ, ಬುದ್ಧಿ ಯಾವಾಗ ಬರ್ತೈತೆ ಅಂಥೇಳಿ ನಾವು ಇನ್ನೊಬ್ಬರಿಗೆ ಕೈ ಬಾಯಿ ಹಾಕೋದಂಗೆ ನಮ್ಮಷ್ಟಕ್ಕೆ ನಾವು ಶಾಂತ ರೀತಿಯಿಂದ ಉಳಿದು. ಎಲ್ಲರಿಗೂ ಬುದ್ಧಿ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅದಕ್ಕೊಂದು ಶಕ್ತಿನೂ ಬೇಕು, ಒಂದು ವಿಚಾರನೂ ಯುಕ್ತಿನೂ ಬೇಕು ಬುದ್ಧಿ ಹೇಳ್ಬೇಕಂದ್ರೆ. ಅದಕ್ಕೆ ಅದು ನೀಗಿದ್ರೆ ಮಾಡೋದು, ನೀಗಲಿಕ್ಕೆ ಸುಮ್ಮನೆ ಇದು ಬೆಳೆಸೋಕೆ ಹೋಗೋಂಗಿಲ್ಲ. ಇಲ್ಲಿಂದ ಅಲ್ಲಿ ಹೇಳೋದು, ಅಲ್ಲಿಂದ ಇಲ್ಲಿ ಹೇಳೋದು, ಚಾಟ ಹೇಳೋದು. ಇವು ಹಳ್ಳಿ ಊರಾಗ ಭಾಳ ಅದ ಒಂದು ಚಟ ಒಬ್ಬೊಬ್ರದ. ನೀವು ನೋಡಿ, ಒಬ್ಬೊಬ್ರ ಮುಂದೆ ಯಾರ ಮುಂದೆ ಹೇಳ್ಬೇಡ, ನಿನ್ನ ಮುಂದೆ ಅಷ್ಟೇ ಹೇಳಿರ್ತೇನಂತ ಅಂದ್ಕೊಳ್ಳಿ ಅಂದ್ರೆ ಅವ್ರು ಮೊದಲು ಹೋಗಿ ತೂರೇ ಬರ್ತಾರೆ. ಚಾಲೂನಾರ ಅವ್ರು ಹೊರಬಿದ್ದು ಹೋಗ್ರಾಗ ನೋಡ ಹಿಂಗೆ ಇವತ್ತು ಸುದ್ದಿ ಬಂದತ್ತೆ, ಮತ್ತು ನೀನು ಅಷ್ಟು ಹೊಟ್ಯಾಗ ಅಷ್ಟೇ ಇಲ್ಲ, ಯಾರ ಮುಂದೆ ಹೇಳಬೇಡ ಅನ್ಕೊಂತನ ಹಂಗೆ ಪತಿ ಪಾರ್ವತಿ ಎಲ್ಲ ಸುದ್ದಿ ಹರಿಯೋದು ಅಂದ್ಬಿಡ್ತಾರೆ. ಅದನ್ನು ಗುಪ್ತ ಮುಚ್ಚಿಟ್ಕೊಳ್ಳೋದು. ಕೆಲವೊಂದು ವಿಚಾರಗಳನ್ನು, ಆಪ್ತ ವಿಷಯಗಳನ್ನು ಹರುವುದರಿಂದ ಅನಾಹುತಗಳಾಗ್ತವೆ, ಅನೇಕ ತೊಂದರೆಗಳಾಗ್ತವೆ. ಆವಾಗ ನಾವು ಏನು ಮಾಡ್ಬೇಕಂದ್ರೆ ಮಾತುಗಳ ಮೌನ ಆಗಬೇಕು. ಮಾತಿನಿಂದ ಇನ್ನೊಬ್ಬರು ನೋವು ಆಗಬಾರ್ದು, ಚಾಡಿ ಹೇಳಬಾರ್ದು, ಚಾಡಿ ಕೇಳಬಾರ್ದು, ಸುಳ್ಳು ಹೇಳಬಾರ್ದು, ಸುಳ್ಳು ಕೇಳಬಾರ್ದು. ಹೀಗೆಲ್ಲ ನಾವು ದಿನಾಲೂ ಈ ವ್ರತವನ್ನು ಹಿಡಿಬೇಕಾಗಿತ್ತು. ಆಮೇಲೆ ಇನ್ನೊಬ್ಬರಿಗೆ
ಅಲ್ಲದ್ದನ್ನು ಮಾತಾಡಬಾರ್ದು. ನೋಡಿರಿ, ಮನುಷ್ಯನಿಗೆ ಶ್ರೀಮಂತಿಕೆ ಬಡತನ ಶಾಶ್ವತ ಅಲ್ಲ. ನೋಡಿದ್ರಾಗ ಶ್ರೀಮಂತಿಕೆ ಬರ್ತೈತಿ, ನೋಡಿದ್ರಾಗ ಬಡತನ ಬರ್ತದೆ. ಯಾವುದು ಸ್ಥಿರವಾದದ್ದಲ್ಲ. ಮನುಷ್ಯ ಬಿದ್ದಾಗ ಭಾಳ ಹೀಯಾಳಿಸ್ಬಾರ್ದು. ನಿಂದಿಸಿ ನುಡಿಯದರು ಯಾರನ್ನು ನಿಜಗುಣ ಸೇವೆ ಹೇಳ್ತಾರೆ, ಯಾರನ್ನೂ ನಿಂದ ಮಾಡಬೇಡಪ್ಪ. ಸ್ವಾಮಿ ರಾಮತೀರ್ಥರು ಹೇಳ್ತಾರೆ, ಇವತ್ತಿನ ಸಜ್ಜನನು ನಾಳೆ ದುರ್ಜನನಾಗಬಹುದು, ಇವತ್ತಿನ ದುರ್ಜನನು ನಾಳೆ ಸಜ್ಜನನಾಗಬಹುದು. ಯಾರ ಹಣೆ ಬರನ್ನು ಬರೆಯೋಕೆ ನಿನಗೆ ಅಧಿಕಾರ ಇಲ್ಲ. ನೀ ಸುಧಾರಿಸ್ಕೊ, ಮಂದಿ ಸುಧಾರಿಸೋಕ್ಕೆ ಹೋಗ್ಬೇಡ. ನಿನ್ನ ಆತ್ಮಶುದ್ಧಿ ಮಾಡ್ಕೊ. ನೀ ಒಳ್ಳೆಯವಾದ್ರೆ ನಾಡೆಲ್ಲ ಒಳ್ಳೆಯದು, ಒಳ್ಳೆಯವಾದ್ರೆ ನಾಡೆಲ್ಲ ಒಳ್ಳೆಯದು. ಅದಕ್ಕೆ ನಾವು ಒಳ್ಳೆಯವರಾಗಬೇಕಂದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡೋದು ಬಿಡಬೇಕು, ಒಳ್ಳೆಯದನ್ನು ಮಾಡೋದು ಕಲಿಬೇಕು. ಇದೇ ಪೂಜೆ. ಅಪ್ಪಗಳು ಇದನ್ನೇ ಹೇಳ್ತಾರೆ. ಪೂಜೆ ಅಂದರೆ ಯಾವುದು? ಒಟ್ಟ ಅರ್ಥ ಮರೆತು ಇನ್ನೊಬ್ಬರಿಗೆ ಪೀಡಾ ಕೊಡುವಂಗಿಲ್ಲ, ನೀಗಿದಷ್ಟು ಇನ್ನೊಬ್ರಿಗೆ ಒಳ್ಳೇದು ಮಾಡೋದು. ಇದೇ ವ್ರತ. ಇದನ್ನು ಹೇಳಿಪ್ಪ ನೀವು. ಇದನ್ನು ನೀವು ಹಿಡಿದ್ರಿ ಅಂದ್ರೆ ನಿಮ್ಮ ಜೀವನಾನು ಶಾಂತಿ, ನಿಮ್ಮ ನೆರೆಹೊರೆಯವರು ಶಾಂತ ರೀತಿಯಿಂದ ಇರ್ತಾರೆ, ಅವರು ಸುಖಿಯಾಗಿರ್ತಾರೆ. ನೋಡಿರಿ, ಮನ್ಯಾಗ ಒಬ್ಬ ಪೀಡಕ್ಕಿದ್ದಂದ್ರೆ ಮಂದಿಗೆಲ್ಲ ದಾಳಿ ತರ್ತಾನೆ. ಅವ ಮನ್ಯಾಗ ಒಬ್ಬ ಪಾಪ ಮಾಡೋ ಇನ್ನೊಬ್ರಿಗೆ ಪೀಡಾ ಕೊಡೋ ಅಂತಂದ್ರೆ ಅವನ ಸಲುವಾಗಿ ಅತಿ ಆದಾಗ ಅವನಿಂದ ಆ ಮಂದಿಯೆಲ್ಲ ಜಾಗ ಬಿಡು ಪಾಳೆ ಬರ್ತದೆ, ಊರು ಬಿಟ್ಕೊಟ್ಟು ಹೋಗೋ ಪಾಳೆ ಬರ್ತದೆ. ಅದಕ್ಕೆ ನಾ ಪಾಪ ಮಾಡೋದ್ರಿಂದ ನಮ್ಮ ಮಂದಿಗೆ ತ್ರಾಸು. ಆಮೇಲೆ ನಾ ಪಾಪ ಮಾಡೋದ್ರಿಂದ ಆ ಮೋಸು, ವಂಚನೆ, ಕೊಲೆ, ಸುಲಿಗೆ, ಸಮಾಜ ಘಾತಕ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಮೊದಲ ಪೀಡ, ಆಮೇಲೆ ನಮ್ಮ ಸಮಾಜಕ್ಕೆ ಪೀಡ, ಆಮೇಲೆ ನಮ್ಮ ಊರಿಗೆ ಪೀಡ, ನಮ್ಮ ನಾಡಿಗೆ ಪೀಡ. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದೆ ಪುಣ್ಯವನ್ನೇ ಮಾಡು. ಪುಣ್ಯದ ಕಾರ್ಯ ಮಾಡೋದನ್ನ ಪೂಜಾ ಅನ್ನುವಂಥ ಮಾತನ್ನು ಹೇಳ್ಕೊಂತ ಬಂದ. ಇದನ್ನು ಮೊದಲು ನಾವು ಪ್ರಾರಂಭ ಮಾಡ್ಬೇಕಂತ ಹೇಳ್ಯಾರ. ಈ ವ್ರತ ಹಿಡಿಬೇಕು ನಾವು. ಭಾಳ ಶ್ರೀಮಂತಿಕೆ ಮುಂದುವರೆದಿತ್ತು. ಧರ್ಮಶಾಲೆಗಳನ್ನು ಕಟ್ಟಿಸಲಿ, ಮತ್ತಿನ್ಯಾವುದು ಅನ್ನ ಛತ್ರಗಳನ್ನು ಇಡ್ರಿ. ಪುರಂದರಾಸರು ಒಂದು ಕಡೆ ಹೇಳ್ತಾರೆ, ರಾಗಿ ತಂದೇರಾ ಭಿಕ್ಷಕ್ಕೆ ರಾಗಿ ತಂದೇರಾ, ರಾಗಿ ತಂದೇರಾ ಭಿಕ್ಷಕ್ಕೆ ರಾಗಿ ತಂದೇರಾ. ಅನ್ನದಾನವ ಮಾಡುವರಾಗೆ ಅನ್ಯವಾರ್ತೆಯ ಬಿಟ್ಟವರಾಗೆ, ಅನುದಿನ ಭಜನೆಯ ಮಾಡುವರಾಗೆ ರಾಗಿ ತಂದೇರಾ ಭಿಕ್ಷಕ್ಕೆ ರಾಗಿ ತಂದೇರಾ. ತಾಯಿ ತಂದೆಗಳ ಸೇವಿಪರಾಗಿ ಅನ್ಯವಾರ್ತೆಗಳ ಬಿಟ್ಟವರಾಗಿ, ಪರಿಪರಿ ಪಾಪವ ಬಿಟ್ಟವರಾಗಿ, ತಾಯಿ ತಂದೆಗಳ ಸೇವಿಪರಾಗಿ, ಅನ್ನ ಛತ್ರವ ನೆಟ್ಟವರಾಗಿ ರಾಗಿ ತಂದೇರಾ ಭಿಕ್ಷಕ್ಕೆ ರಾಗಿ ತಂದೇರಾ. ದೇವರು ಸಂಪತ್ತು ಕೊಡಲಿ, ಪ್ರಾಮಾಣಿಕವಾಗಿ ದುಡಿದದ್ರೊಳಗೆ ನೀವು ಶ್ರೀಮಂತಿಕೆ ಬರಲಿ, ಆ ಸಂಪತ್ತನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ಇದು ಒಂದು ಥರದ ಪೂಜಾ. ಆ ಸಂಪತ್ತಿನಿಂದ ಸದುಪಯೋಗ ಆಗಬೇಕು. ತಾನೂ ಬದುಕಬೇಕು, ತನ್ನ ಮನೆಯೊಳಗೆ ಬಂಧು ಬಳಗನೂ ಚೆನ್ನಾಗಿ ಬದುಕಬೇಕು, ನೆರೆಹೊರೆಯವರಿಗೂ ಯಾರು ನಮ್ಮ ಸಂಬಂಧಿಗಳು, ಯಾರ ಗೆಳೆಯರಿರಲಿ, ಸಂಬಂಧಿಕರಿರಲಿ, ಊರನ್ನವರಿರಲಿ, ಯಾರ ಕಷ್ಟ ಜೀವಿಗಳದಾರ ಅವರಿಗೆ ಸದುವಿನಿಯೋಗವನ್ನು ಮಾಡೋದು. ಇದು ಪೂಜೆ. ಕಡು ಲೋಭದಿಂದ ಅನ್ಯ ದುರ್ಗುಣ ಮುಂಟೆ ಅಂತ ಹೇಳಿದ. ನಾವು ಲೋಭಿಗಳಾಗಿ ಏನು ಮಾಡಕತ್ತೇವೋ, ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಮೋಸ ವಂಚನೆಗಳನ್ನು ಮಾಡಿ ಏನೆಲ್ಲ ಸಂಪತ್ತನ್ನು ಗಳಿಸಿ ಸುಖಿ ಆಗ್ಬೇಕಂತ ಹೊಂಟೇವೆ ನಾವು. ದೇವರ ಆಶೀರ್ವಾದ ಪಡಿಬೇಕಂತ ಹೊಂಟೇವೆ ನಾವು. ದೇವರು ಒಲಿತಾನ ನಾವು. ಇನ್ನೊಬ್ಬರನ್ನು ಪೀಡಿಸಿ, ಕಾಡಿಸಿ, ಮೋಸ ಮಾಡಿ, ದುಡ್ಡು ಗಳಿಸಿ, ಆಸ್ತಿ ಮಾಡಿ ದೇವರ ನನಗೆ ಆಶೀರ್ವಾದ ಮಾಡಲಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದಾರೆ ಪುರಂದರಾಸರು ಒಂದು ಕಡೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿ. ನಾ ಪಾಪ ಮಾಡಿ ದೇವ್ರ ತೆಗೆ ಹೋಗಿ ಬೇಡ್ಕೊಳಕ್ಕಾದ್ರೆ ದೇವ್ರು ಏನು ಮಾಡಬೇಕು, ಗುರು ಏನು ಮಾಡಬೇಕು, ನಾವು ಮಾಡಿದ್ದು ಉಣ್ಣಬೇಕಾಗ್ತದೆ. ಅದಕ್ಕೆ ನಾವು ಆದಷ್ಟು ಮಟ್ಟಿಗೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ಪಾಪ ಕಾರ್ಯಗಳನ್ನು ಬಿಡಬೇಕು. ಹಂಗಾರೆ ಈ ಪುಣ್ಯ ಕಾರ್ಯಗಳು ನಡಿಬೇಕು, ಪಾಪ ಕಾರ್ಯಗಳು ದೂರ ಆಗ್ಬೇಕಂದ್ರೆ ಯಾರ ಪುಣ್ಯವಂತರದಾರ, ಯಾರ ಮಹಾತ್ಮರದಾರ, ಯಾರ ಸಚ್ಚರಿತ್ರೆ ಉಳ್ಳವರದಾರ, ಯಾರ ನೀತಿವಂತರದಾರ, ಯಾರ ವೈರಾಗ್ಯವಂತರದಾರ, ಯಾರ ಜ್ಞಾನಿಗಳದಾರ, ಅವ್ರ ಸಂಘ ಮಾಡಿದ್ರೆ ಈ ರೂಢಿ ನಮಗೆ ಬರ್ತದೆ. ದುರ್ಜನರ ಸಂಘ ಮಾಡಿದ್ವಿ ಅಂದ್ರೆ ದುರ್ಜನರು ಏನು ಮಾಡ್ತಾರೆ, ಬರೀ ಕಡಿ ಹೊಡಿ ಬಡಿ,
ಲೂಟಿ ಮಾಡು, ಮೋಸ ಮಾಡು, ವಂಚನ ಮಾಡು, ಕಸಗಳು ದೌಡು ಸಾವುಕಾರ ಅದು ಅವ್ರ ಗುರಿ. ಅದನ್ನು ಕಲಿಸ್ತಾರೆ ನಮ್ಗೆ ಅವ್ರು ಸಂಘ ಮಾಡಿದ್ವಿ. ಹುಚ್ಚಿ ಹಿಂಗೆ ದುಡ್ಕೊಂತ ಹಿಂಗೆ ವಾದೆ ಹಿಂಗೆ ಮಾಡಿಬಿಟ್ಟು ತಡ ಇದ್ದ ಸಾವುಕಾರ ಹಾಕಿದೆ, ನಡಿ ನಡಿ ಅಂತ ದೌಡು ಸಾವುಕಾರ ಆಗಬೇಕಾಗಿದೆ. ಪಾಪ ಪುಣ್ಯದ ವಿಚಾರ ಅದ ಮಹಾತ್ಮರ ಸಂಘ ಮಾಡಿದರೆ ನಿಜವಾದ ಶ್ರೀಮಂತಿಕೆ ಯಾವುದನ್ನು ತಿಳಿಸ್ತಾರೆ. ಪುಣ್ಯವೇ ಶ್ರೀಮಂತಿಕೆ, ಪಾಪವೇ ಬಡತನ. ಈ ಪುಣ್ಯದ ಕಾರ್ಯಗಳು ಏನು ಮಾಡ್ತಾವ, ನಮ್ಮನ್ನು ಜನ್ಮ ಜನ್ಮಾಂತರ ರಕ್ಷಣೆ ಮಾಡ್ತಾವೆ. ಇದು ಒಂದೇ ಜನ್ಮದಾಗ ಅಲ್ಲ. ಈಗ ಮಾಡಿದ ಪುಣ್ಯ ಈಗ ಸದ್ಯ ನಮಗೆ ಬರ್ಲಿಕ್ಕೂ ಕೂಡ ಅನ್ಬೋದು. ಒಬ್ಬೊಬ್ರು ಏನು ರೀ ಹಂಗೆ ಪಾಪ ಪುಣ್ಯದ ವಿಚಾರ ಹೇಳ್ತಾರೆ. ಈಗ ಪಾಪ ಮಾಡೋರು ಎಷ್ಟು ಆರಾಮದಾರು, ಎಷ್ಟು ಒತ್ತರ ಸಾವುಕಾರ ಹಾಕಾರು. ನಾವು ಸರಿಯಾಗಿ ಪ್ರಾಮಾಣಿಕವಾಗಿ ದುಡ್ಕೊಂತ ಬಂದು ಇನ್ನೂ ನಮ್ಮ ಅರಿವು ಗಟ್ಟಿ ಆಗೋಲ್ವು, ನಮಗೊಂದು ಮನೆ ಹಾಕ್ಸೋಕ್ಕಾಗೋದು, ಮಕ್ಕಳು ಮದುವೆ ಮಾಡೋಕ್ಕಾಗೋದು. ಬಿಡ್ರಿ ಏನು ಅದೇನು ಸುಳ್ಳು ಕಥೆ ಅದ. ಧರ್ಮ ಅಧರ್ಮ ಯಾರು ಕಂಡಾರ ಅಂತ ನಾವು ಅದನ್ನು ತಾತ್ಸಾರ ಮಾಡ್ತೀವಿ. ಅದು ಹಿಂದಿನ ಸಕಾಂ ಪುಣ್ಯದ ಫಲ ಇರ್ತದೆ ಅವ್ರಿಗೆ. ಆ ಪುಣ್ಯದ ಫಲ ತಿರುಮಟ ಏನು ಪಾಪ ಮಾಡಿದರೂ ಅಟ್ಟಿಸ್ತಿರ್ತದೆ, ಅವ್ರಿಗೆ ಯಶಸ್ವಿ ಹಾಕಿರ್ತದೆ. ಮುಂದೆ ಈಗ ಮಾಡಿದ ಪಾಪ ಏನತ್ತಲ್ಲ ಮುಂದೆ ಬಂದತಿರ್ತದೆ, ಅವಾಗೆಲ್ಲ ಕೂಡಿ ಧ್ವಂಸ ಮಾಡ್ಕೊಂಡು ಹೋಗ್ತದೆ. ನಾವು ಹಿಂದೆ ಪುಣ್ಯ ಕಾರ್ಯವನ್ನು ಮಾಡಿಲ್ಲ, ಈಗ ನಾವು ಈ ಜನ್ಮದಲ್ಲಿ ಒಳ್ಳೆಯ ಕಾರ್ಯದಲ್ಲಿ ತೊಡಗಿದೆವು. ಆ ಹಿಂದಿನ ಕರ್ಮದ ಫಲ ಈಗ ನಮಗೆ ಕಾಡಾಕತ್ತೈತಿ. ಈಗೇನು ಒಳ್ಳೆಯ ಪುಣ್ಯದ ಕೆಲಸ ಮಾಡೋಕತ್ತೇವಲ್ಲ, ಈ ಪುಣ್ಯದ ಫಲ ಮುಂದೆ ಬರ್ತದೆ. ಅತಿ ಆದರೆ ಈಗಲೂ ಬರ್ತದೆ. ಮತ್ತು ಅತಿ ಪುಣ್ಯದ ನೀನು ಒಡನಾಟ ಮಾಡಿದ್ರೆ, ಒಂದು ಪುಣ್ಯದೊಳಗೆ ವ್ಯವಹರಿಸಿದ್ರೆ ಅತಿ ಪುಣ್ಯದ ಫಲ ದೌಡು ಸಂಗ್ರಹ ಈಗಿಂದೀಗ ನಿನಗೆ ಲಾಭವನ್ನು ಕೊಡ್ತದೆ. ಇದ ಕೈಲಿ ಮಾಡಿ ಈ ಕೈಲಿ ಪುಣ್ಯದ ಫಲ ಸಿಗ್ತದೆ. ಕ್ರಮೇಣ ಆದರೆ ಕ್ರಮೇಣ ಸಿಗ್ತದೆ. ಅವ್ರದ್ದು ಕೂಡ ಅತಿ ಪಾಪ ಜರುಗಿದ್ರೆ ಈಗಿಂದಾಗ ಅವರು ಕೊಲೆ ಹಾಕ್ತಾರೆ, ಅನಾಹುತಕ್ಕೆ ಗುರಿ ಹಾಕ್ತಾರೆ, ಹಾನಿಗೆ ಒಳಗಾಕ್ತಾರೆ, ಅನೇಕ ದುಃಖಗಳನ್ನು ಅನುಭವಿಸ್ತಾರೆ. ಅದಕ್ಕೆ ಶ್ರೀಮನ್ ನಿಜಗುಣ ಶ್ರೀಗಳು ಹೇಳ್ತಾರೆ, ಪಾಪ ಕರ್ಮಗಳನ್ನು ಮಾಡಬೇಡ, ಪುಣ್ಯ ಕರ್ಮವನ್ನು ಮಾಡು. ಪಾಪ ಕರ್ಮವನ್ನು ಬಿಡುವುದೇ ಪುಣ್ಯ ಕಾರ್ಯ, ಅಥವಾ ಪುಣ್ಯ ಕರ್ಮವನ್ನು ಮಾಡುವುದೇ ಪೂಜಾ. ಅದಕ್ಕೆ ಇವೆಲ್ಲ ಮಾನವನಿಗೆ ಮಾತ್ರ ಹೇಳಿತು. ಪಶು ಪಕ್ಷಿಗಳಿಗೆ ಇದು ಸಂಬಂಧ ಇಲ್ಲ. ಅವು ಪಾಪ ಮಾಡಿದರೂ ಅವಕ್ಕೆ ಪಾಪದ ಫಲ ಇಲ್ಲ, ಪುಣ್ಯ ಮಾಡಿದರೂ ಪುಣ್ಯದ ಫಲ ಇಲ್ಲ. ಅವು ಬರೀ ಕರ್ಮ ಭೂಮಿ ಅಷ್ಟೇ. ಹಿಂದಿನ ಜನ್ಮದ ಮಾಡಿದ ಮನುಷ್ಯ ಜನ್ಮದಲ್ಲಿ ಮಾಡಿದಂಥ ಸುಖ ದುಃಖಗಳನ್ನು ಅನುಭವಿಸಿದಷ್ಟು ಅವಕ್ಕೆ ಬದಲಾವಣೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ಹಿಂದಿನ ಕರ್ಮ ಫಲವನ್ನು ಊಟ ಮಾಡ್ತಾ ಮುಂದಿನ ಕರ್ಮವನ್ನು ಊಟ ಮಾಡಲಿಕ್ಕೆ ಅನುಕೂಲ ಇದೆ. ಹಿಂದಿನ ಪಾಪ ಕರ್ಮಗಳಿದ್ದರೂ ಆ ಪಾಪ ಕರ್ಮದ ಫಲ ದುಃಖವನ್ನು ಊಟ ಮಾಡ್ತಾ, ಇನ್ನು ಮುಂದಿನ ತಯಾರಿ ಸುಖದ ಭೋಗಾದಿಗಳು ಬರುವಂಥ ದೇವರನ್ನು ಒಲಿಸುವಂಥ ಕಾರ್ಯಗಳ ತೊಡಿಗೆ, ಪುಣ್ಯ ಕಾರ್ಯಗಳ ತೊಡಿಗೆ ನಾವು ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಮತ್ತು ಈ ಜನ್ಮಕ್ಕೆ ಬಂದ ಮತ್ತು ಪಾಪ ಕಾರ್ಯದೊಳಗೆ ತೊಡಗಿದ್ರೆ ಇದಕ್ಕಿಂತ ಹೀನ ದುಃಖವನ್ನು ಅನುಭವಿಸಬೇಕು. ಈ ಮನುಷ್ಯನಿಗೆ ಅಷ್ಟೇ ಸಾಧ್ಯತೆ. ಅದಕ್ಕೆ ಮಹಾತ್ಮರೆಲ್ಲ ಈ ರೀತಿಯಾದ ಒಂದು ವಿಚಾರವನ್ನು ನಮಗೆ ತಿಳಿಸಿ ಯಾವಾಗಲೂ ಅದಕ್ಕೆ ಪೂಜಾ ವ್ರತ ಬಿಡಬಾರ್ದು ಅಂತ ಅಪ್ಪಗಳು ಹೇಳಿದರು. ಶರೀರ ಹೊಕ್ಕತ್ತಂದ್ರೆ ಇನ್ನೊಬ್ಬರು ಒಳ್ಳೇದು ಮಾಡೋದನ್ನು ಬಿಡುವಂಗಿಲ್ಲ ಹೇಳಿದಾರೆ. ಇವತ್ತು ನಮ್ಮ ವೈರಿ ಅದಾನಂದರು ಅವ ದೇವರ ಸಮಾನ ಅಂತ ತಿಳ್ಕೊಂಡು ಅವನ ಕಷ್ಟ ಬಂದಾಗ ತಿಳಿದು ಕಲಿ ಅಂತ ಹೇಳಿ ನಾವು ಒಳ್ಳೆಯವ್ರಿಗೆ ಅಷ್ಟೇ ಸಹಾಯ ಮಾಡೋದಲ್ಲ, ನಮ್ಮ ವೈರಿಗಳದಾರನ್ನು ಕಾಡಿದವ್ರಿಗೂ ಕೂಡ ಒಳ್ಳೆಯದನ್ನು ಮಾಡುವಂಥ ನಮ್ಮ ಋಷಿ ಪರಂಪರೆ ಏನಂತಲ್ಲ, ನಮ್ಮ ಮಹಾತ್ಮರ ಪರಂಪರೆ ಸಾರಿ ಹೇಳ್ತಾರೆ ನೋಡಿರಿ. ಮೇಲೆ ನಾನು ನೆನಪು ಮಾಡಿರ್ತೇನೆ. ಉದಾಹರಣೆ, ಶ್ರೀಮನ್ ನಿಜಗುಣ ಶ್ರೀಗಳ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಒಬ್ಬ ಮಾಡ್ಲಿಕ್ಕೆ ಅರಸಿದ್ದ. ಅವ ಯಾವಾಗಲೂ ಅವ್ರು ಸ್ವತಂತ್ರ ಆಗಕ್ಕೆ ಬಡ್ಕೊತಿದ್ದ, ಸ್ವತಂತ್ರ ಆಗಕ್ಕೆ ಬಯಸ್ತಿದ್ದ, ಇವರಿಗೆ ವಿರೋಧ ವ್ಯಕ್ತಪಡಿಸ್ತಿದ್ದ, ಇವ್ರಿಗೆ ಕಪ್ಪು ಕಾಣಿಕೆಗಳನ್ನು ಕೊಡ್ತಿರ್ಕಲ್ಲ, ಇವರು ಕಾಯ್ದೆಗಳನ್ನು ಉಲ್ಲಂಘನೆ ಮಾಡ್ತಿದ್ದ, ತಿರಸ್ಕಾರ ಮಾಡ್ತಿದ್ದ, ವಿರೋಧ ಆಗಿ ಮಾಡ್ಕೊತಿದ್ದ. ಒಂದಾನೊಂದು ದಿನ ಏನಾಯ್ತಂದ್ರೆ ಅವನ ಮಗ ಒಂದ ಮಗ ಇತ್ತು, ರಾಜನ ಮಾಂಡಲಿಕ ಅರಸನ ಮಗ ಒಂದ ಮಗ ಇತ್ತು. ಅದಕ್ಕೆ ದೊಡ್ಡ ಕಸಾರಿಗೆ ಬಂತು, ಉಳಿಲಾರ್ದಂಥ ಪರಿಸ್ಥಿತಿ. ಆವಾಗ ಅವ್ರು ಏನು ಮಾಡಿದರು, ನಿಜಗುಣ ಶ್ರೀಗಳ ಗೂಢಚಾರಿಗಳು ಬಂದ, ಮಹಾರಾಜ್ ಈಗ ನಮ್ಮ ವೈರಿ ರಾಜ ತ್ರಾಸಿನಿಂದ ಬಳಲಿಕ್ಕೆತ್ತಾನ, ಮಗನ ವ್ಯವಸ್ಥಾದಾಗದಾನ, ಈಗ ಅವನ ದಂಡೆತ್ತಿ ಹೋಗಿ ಅವನ್ನ ಕೈವಶ ಮಾಡ್ಕೊಂಡು ಅವನು ಬುದ್ಧಿಗೊಳಿಸೋನು, ಯುದ್ಧ ದಂಡು ದಳ ತೊಗೊಂಡು ಹೋಗೋನು ಅಂತ ಬಂದು ಹೇಳಿದಾಗ ನಿಜಗುಣ ಶ್ರೀಗಳು ಹೇಳಿದ್ರಂತ, ನೋಡಪ್ಪ ಕಷ್ಟ ಕಾಲದಲ್ಲಿ ಅವನ ಕಷ್ಟ ಏನು ನನ್ನ ಕಷ್ಟ ಅಂದ ವೈರಿ ಇರುವಲ್ಲಕ್ಕ, ಅವನ ಮಗ ಇರೋದು ಒಂದು ಮಗ, ಅದನ್ನು ಮೊದಲು ಬದುಕಿಸೋ ಕೆಲಸ ಮಾಡೋಣ, ಆಮೇಲೆ ನೋಡೋಣ ಅಂತ ಕೆಲಸ ಅಂದ. ಅವತ್ತು ಏನು ಮಾಡಿದರು, ಅವರ ರಾಜ್ಯದೊಳಗೆ ಯಾರು ಒಳ್ಳೆಯ ವೈದ್ಯರದಾರ ಅವ್ರನ್ನ ಕರೆಸಿ
ದೌಡ ತೀವ್ರಗತಿಯಲ್ಲಿ ಕುದುರೆ ಮೇಲೆ ಅವರನ್ನು ಕರ್ಕೊಂಡು ಹೋಗಿ ಆ ಮಾಂಡಲಿಕ ಅರಸನ ಮಗನ ವ್ಯವಸ್ಥೆಯನ್ನು ಮಾಡಿ ಅವನು ಬದುಕಿಸ್ತಾನೆ. ಆವಾಗ ಆ ರಾಜ ಏನು ವಿರೋಧ ಮಾಡ್ತಿದ್ದಲ್ಲ ಮಾಂಡಲಿಕ ಅರಸ, ಅವಂಗೆ ಪರಿಣಾಮ ಆಯ್ತು. ಏನಪ್ಪ ಇಂಥ ಒಳ್ಳೆಯವ್ರ ಹಿಂಬಾಲೆ ನಾನು ಅಸಹಕಾರ ಮಾಡಿನಲ್ಲ, ವೈರತ್ವ ಕಟ್ಕೊಂಡಲ್ಲ, ನಾ ಎಂಥ ಪಾಪಕ್ಕೆ ಹೋಗ್ತೀನಿ, ನಾ ಎಂಥ ಬೂದಿಗಿಡ ಕೆಲಸ ಮಾಡೀನಿ ಅಂತ ತನ್ನಷ್ಟಕ್ಕೆ ತಾನ ತಿಳುವಳಿಕೆಗೆ ಬಂದ. ಅವತ್ತಿಂದ ಅವರ ಅನುಯಾಯಿಗಳಾಗಿ ಅವರ ರಾಜ್ಯದೊಳಗೆ ಹೊಂದ್ಕೊಂಡು ಮಾಂಡಲಿಕ ಅರಸ ಸಾಗಿದ ಅಂತ ಉದಾಹರಣೆ ಐತಿ. ಹೀಗೆಲ್ಲ ಮಹಾತ್ಮರೆಲ್ಲ ಕೆಟ್ಟವರಿಗೆ ಸುದ್ದ ಒಳ್ಳೆಯದನ್ನು ಮಾಡುವುದನ್ನು ಮಾಡಿದ್ದಾರೆ. ಭಗವಾನ್ ಯೇಸು ಕ್ರಿಸ್ತನು ಕೂಡ ತನ್ನನ್ನು ಶಿಲುಬೆಗೇರಿಸಿದಂಥವರನ್ನು ಕೂಡ ಕೊನೆಯ ಉಸಿರಿನಲ್ಲಿ ತಾವು ಸಮಾಧಿಯಿಂದ ಹೊರಗೆ ಬರ್ತಾರೆ. 3 ದಿನ ಮಹಾ ಸಮಾಧಿ ಸ್ಥಿತಿಗಳಿರ್ತಾರೆ. ದೇಹದ ಬಾಧೆಯನ್ನು ತಾಳ್ಕೊಂಡು ಸಮಾಧಿ ಸ್ಥಿತಿಗಳಿರ್ತಾರೆ. ದೇಹದ ಬಾಧೆಯನ್ನು ಮೀರಿರ್ತಾರೆ. ಮುಂದೆ 3ನೇ ದಿವಸಕ್ಕೆ ಸಹಜಾವಸ್ಥೆಗೆ ಬಂದಾಗ ಶರೀರ ಪ್ರಜ್ಞಾಕತಿ, ಭಯಂಕರ ವೇದನಾ ಹಾಕಿರ್ತದೆ. ಆವಾಗ ಅವರು ಮಾಡಿದಂಥ ತಪ್ಪುಗಳನ್ನು ಅವರು ನೆನಪಾಕತಿ. ಹಾಗೆ ದೇವರಲ್ಲಿ ಕ್ಷಮಾ ಕೇಳ್ಕೊತಾರೆ. ಏನಂತ, ಓ ದೇವರೇ, ಅವರ ತಿಳುವಳಿಕೆ ಇದ್ದಿದ್ರೆ ಇಂಥ ಪಾಪವನ್ನು ಮಾಡ್ತಿರ್ತಿಲ್ಲ. ಅವರು ತಿಳಿಯಲಾರದ ಮೂಢರು, ಅವರ ಬಗ್ಗೆ ನೀನು ಯಾವುದು ಕೇಡನ್ನು ಉಂಟು ಮಾಡಬೇಡ, ಅವರ ಬಗ್ಗೆ ಕ್ಷಮೆಯನ್ನು ತೋರು, ದಯೆಯನ್ನು ತೋರು ಪರಮಾತ್ಮನಂತೇಳಿ ಕೊನೆ ಉಸಿರನ್ನು ಹೇಳ್ತಾರೆ. ಹಿಂಗೆ ನಿನಗೆ ಕೆಟ್ಟ ಮಾಡಿದವ್ರಿಗೂ ಕೂಡ ಒಳ್ಳೆಯದನ್ನು ಮಾಡೋದು ಕಲಿ. ಅದ ಪೂಜೆ ಅಂತ ಹೇಳಿ. ಮೊದಲನೇದ್ದು ಮನೆಯೊಳಗೆ ಪೂಜೆ ಮಾಡೋದು ಕಲಿಬೇಕು. ಮನ್ಯಾಗ ಹೆಂಡತಿ ಮಕ್ಕಳು ಎಲ್ಲರೂ ದೇವರ ಸಮಾನ ಅಂತ ಹೇಳ್ಬೇಕು. ಅವರ ಸುಖ ದುಃಖಗಳಲ್ಲಿ ಮೊದಲು ಪಾಲುಗಾರ ಹಂಚ್ಕೋ. ಏನಿಲ್ಲ, ಹೆಂಡತಿ ಅಂದ್ರೆ ಜೀತಾಳಂತ ಆಕಿನ ಗಾಡಿ ಮ್ಯಾಲ ಕರ್ಕೊಂಡು ಹೋಗಂಗಿಲ್ಲ, ನಡೆಸ್ಕೊಂತ ಹೋಗೋದು, ಆಕಿನ ಹತ್ತಿ ಕಟ್ಟಿಗೆ ಹೊರಿ ಹೊರಿಸೋದು, ಕಲ್ಲು ಹೊರಿಸೋದು, ತಾ ಮಾತ್ರ ಐಸಾರಾಮ ಜೀವನ ಮಾಡಿತಾನೆ. ದೇವತ್ವವನ್ನು ಕಂಡಂಗನೇ ಹೆಂಡತಿ. ನಮ್ಮಂಗೆ ಅವ್ರದ್ದು ಜೀವ, ಅವರು ನಮ್ಮ ಸಲುವಾಗಿ ದುಡಿತಿರ್ತಾರೆ. ಅವರ ಕಷ್ಟಗಳಲ್ಲಿ ನಾವು ಪಾಲುಗಾರ ಆಗಬೇಕು. ಅದೊಂದು ಹಿರಿಮೆ ಗರಿಮೆ ಅಂತ ತಿಳ್ಕೊಂಡಿದ್ದಾರೆ. ಹೆಣ್ಮಕ್ಕಳನ್ನ ಹಿಂಸಾ ಮಾಡಿ ತಮ್ಮ ಆಳುಗಳಾಗಿ ಇಟ್ಕೊಳ್ಳೋದು ಅದೊಂದು ಹಿರಿಮೆತನ ಅಂತ ತಿಳ್ಕೊಂತಾರೆ. ಅಲ್ಲ, ಎಲ್ಲರಲ್ಲಿ ದೇವತ್ವ, ಎಲ್ಲರಲ್ಲೂ ಸಮಾನ ದೃಷ್ಟಿಯಿಂದ ಕಾಣಬೇಕು. ಹೆಂಡತಿ ಇರಲಿ, ಮಕ್ಕಳಿರಲಿ, ತಂದೆ ಇರಲಿ, ರೋಗಿಗಳಿರಲಿ, ಸಂಬಂಧಿಕರಿರಲಿ, ಸಂಬಂಧ ಇಲ್ಲದವ್ರು ಎಲ್ಲರೂ ಪರಮಾತ್ಮ ಸ್ವರೂಪಿಗಳೇ. ಮನ್ಯಾಗ ದನ ಕರ ಸದಕ ಅಲ್ಲಿ ದೇವತ್ವ ಇದೆ. ದನಕರಗಳ ಸದಕ್ಕೆ ಮರಗಿಸ್ಬಾರ, ಪ್ರಾಣಿಗಳನ್ನು ಮರಗಿಸ್ಬಾರ. ಅವು ನಮ್ಮ ಸೇವಾ ಮಾಡ್ತಿರ್ತವೆ. ಎಲ್ಲಿ ಜೀವತೆ ಅಲ್ಲಿ ಒಳ್ಳೆಯ ರೀತಿಯಿಂದ ನಡ್ಕೋ. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಸುಳ್ಳನಾಡಲು ಬೇಡ, ಮೈಗಳ್ಳನಾಗಲು ಬೇಡ, ಸುಳ್ಳಕರ ಸಂಘದಲ್ಲಿ ಮುಳುಗಬೇಡ, ಕೆಡಬೇಡ. ಕೆಡಕ್ಕೆ ಹೋಗಬೇಡ, ಪಾಪ ಮಾಡಿ ಕೆಡಕ್ಕೆ ಹೋಗಬೇಡ, ಸುಳ್ಳು ಹೇಳಿ ಪಾಪ ಮಾಡಬೇಡ, ಆ ಕಳ್ಳತನ ಮಾಡಿ ಪಾಪ ಮಾಡಿ ಕೆಡಬೇಡ, ವ್ಯಭಿಚಾರ ಮಾಡಿ ಪಾಪವನ್ನು ಮಾಡಿ ಕೆಡಬೇಡ, ಆ ಕೊಲೆ ಮಾಡಿ ಪಾಪವನ್ನು ಮಾಡಿ ಕೆಡಬೇಡ, ಜನ್ಮವನ್ನು ಹಾಳು ಮಾಡ್ಕೋಬೇಡ. ಕ್ಷುಲ್ಲಕರ ಸಂಘದಲ್ಲಿ, ಪಾಪಿಗಳ ಸಂಘದಲ್ಲಿ ಸಂಘ ಮಾಡಿ ಕೆಡಬೇಡ, ಅವರ ಪಾಪದ ಹಾಗೆ ಹಿಡಿಸ್ತಾರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕಾಗಿತ್ತು ಅಂತಂದ್ರೆ, ಪಾಪದಿಂದ ಮುಕ್ತರಾಗಬೇಕು, ನಮ್ಮ ಜೀವನ ಪವಿತ್ರತೆ ಆಗಬೇಕು ಅಂದರೆ ದೇವರನ್ನು ಒಲಿಸ್ಕೋಬೇಕಾಕತಿ. ದೇವರನ್ನು ಒಲಿಸ್ಕೋಬೇಕಂದ್ರೆ ಆ ದೇವ ಪೂಜೆಯನ್ನು ನಾವು ಮಾಡಬೇಕಾಕತಿ. ಅದು ಆ ದೇವ ಪೂಜೆಯನ್ನು ಹೆಂಗೆ ಮಾಡೋದಂದ್ರೆ, ಕಾಯ ವಾಚ ಮನಸ ಆ ಜೀವಗಳನ್ನು ಸಂತೋಷಗೊಳಿಸೋದು, ಜೀವಗಳಿಗೆ ಒಳ್ಳೆಯದನ್ನು ಮಾಡೋದು. ಇದು 3 ರೀತಿಯ ವ್ರತ. ಈ ವ್ರತವನ್ನು ಯಾರು ಪಾಲನೆ ಮಾಡ್ತಾರೋ ಅವರು ಅತ್ಯಂತ ಪವಿತ್ರ ಸ್ಥಿತಿಯಲ್ಲಿ ದೇವರ ದರ್ಶನ ಆಕತಿ, ಅವನ ಆಶೀರ್ವಾದ ಆಕತಿ. ಅದು ನಿಜವಾದ ಪೂಜೆ ಆಕತಿ. ಇನ್ನು ವಿಶೇಷ ಪೂಜೆ ಮತ್ತೊಮ್ಮೆ ಹೇಳೋಣ. ಇದು ಸಾಮಾನ್ಯ ಪೂಜೆ, ದೇವರನ್ನು ಒಲಿಸುವಂಥ ಸಾಮಾನ್ಯ ಪೂಜೆ. ಪ್ರಥಮದಲ್ಲಿ ಇಷ್ಟನ್ನಾದರೂ ನಾವು ಪ್ರಾರಂಭ ಮಾಡೋಣ. ಮಾಡಿ ಎಲ್ಲರ ಹಿಂಬಾಲಿನೂ ಪ್ರೇಮ ಪ್ರೀತಿ ಎಲ್ಲರಲ್ಲಿ ದೇವತ್ವವನ್ನು ಕಾಣೋಣ. ಎಲ್ಲರಿಗೂ ನಮ್ಮ ಸಮೀಪ ಇರಲಿ. ಯಾರ ಹತ್ಯಕ್ಕೆ ಸಂಬಂಧಿಕರು ಬರ್ತಾರ ಎಲ್ಲರ ಮೇಲೂ ದಯಾ ತೋರೋಣ. ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವ್ರು ಹೇಳ್ಯಾರ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತೇಳಿ ಮಹಾತ್ಮರೆಲ್ಲ ಹೇಳಿದಾರೆ. ಆ ರೀತಿಯಾಗಿ ಎಲ್ಲರಲ್ಲಿಯೂ ದೇವತ್ವವನ್ನು ಕಂಡು ಎಲ್ಲಿ ಜೀವತಲ್ಲೇ ಪ್ರೀತಿಯಿಂದ ಇರೋನು, ಅವ್ರಿಗೆ ಸೇವಾ ಮಾಡೋನು, ಅವ್ರಿಗೆ ಸಹಕಾರ ಮಾಡೋನು, ಅವರ ಕಷ್ಟಗಳನ್ನು ನಾವು ಹಂಚ್ಕೊಂಡು ಅವರ ಸುಖದಲ್ಲಿ ಒಬ್ಬರಿಗೊಬ್ಬರು ಹಂಚ್ಕೊಂಡು ಬದುಕಿ ಸುಖವಾಗಿದ್ದಾಗ ನಮ್ಮ ಜೀವನ ಶಾಂತ ಆಕತಿ, ಸುಖ ಆಕತಿ. ಆವಾಗ ದೇವರ ಆಶೀರ್ವಾದ ನಮಗೆ ಆಕತಿ. ಅದ ಆಶೀರ್ವಾದ ಮುಂದೆ ಪುಣ್ಯ ಜನ್ಮಗಳು, ಪುಣ್ಯ ಸಂಘ, ಮಹಾತ್ಮರ ಸಂಘ. ಆ ಮಹಾತ್ಮರ ಸಂಘನೂ ಕೂಡ ಆ ವಿಚಾರಗಳು ಪುಣ್ಯವರ್ಧನ ಆತಂದ್ರೆ ನಮ್ಮಲ್ಲಿ ಪಾಪದ ಕಾರ್ಯಗಳೇನಿತ್ತು ಅಂದ್ರೆ ಮಹಾತ್ಮರ ವಿಚಾರಗಳು ತಿಳಿಯಾಕತ್ತವು. ಆ ತಿಳಿದಂಥ ವಿಚಾರಗಳ ಆಚರಣೆ ತರಕ್ಕೆ ಪ್ರಯತ್ನ ಮಾಡಕ್ಕಸ್ತವು ಪುಣ್ಯವರ್ಧನ ಆದಂಗೆ.
ಆ ಪ್ರಯತ್ನ ಮಾಡಿದಂಥ ಆಚರಣೆಗಳು ಯಶಸ್ವಿ ಆಗಲಿಕ್ಕತ್ತವ. ಯಶಸ್ವಿಯಾಗಿ ಕೊನೆಗೆ ಒಂದು ದಿನ ಆ ಪರಮಾತ್ಮನ ಸಾನ್ನಿಧ್ಯವನ್ನು, ಅವನ ಸ್ಥಿತಿಯನ್ನು ನಾವೆಲ್ಲರೂ ನೋಡ್ತೇವೆ. ಅವನ ಪ್ರೀತಿಗೆ ಪಾತ್ರಕ್ಕೆವು. ಅವನ ಒಲಿಸುವಂಥ ದಾರಿ ಇದು ಸಾಮಾನ್ಯ ದಾರಿ. ಇದನ್ನು ನಾವು ಈ ಪರಿಪಾಲನೆ ಮಾಡೋಣ ಅಂತ ಹೇಳ್ತಾ, ಈ ಶ್ರಾವಣದ ಮಾಸದ ನಿಮಿತ್ತವಾಗಿ ಈ ಸತ್ಸಂಗದಲ್ಲಿ ಈ ಸೇವೆಯನ್ನು ನಾನು ಮಾಡಿ ಅನುಕೂಲ ಮಾಡಿಕೊಟ್ಟಂಥ ಇಲ್ಲಿ ನಮ್ಮ ಎಲ್ಲ ಹಂಗರಿಕೆಯ ಸತ್ಸಂಗ ಬಳಗದ ಎಲ್ಲ ಬಳಗಕ್ಕೂ ಕೂಡ ವಂದಿಸಿ, ನಾನು ನನ್ನ ಮನನಾರ್ಥವಾಗಿ ಮಹಾತ್ಮರಿಂದ ಕೇಳಿದಂಥ ವಿಚಾರಗಳನ್ನು ನಾನು ಚಿಂತನೆ ಮಾಡೀನಿ. ಅದರೊಳಗೆ ಯಾರಿಗೆ ಎಷ್ಟು ಉಪಯೋಗ ಅನಿಸಿದರೆ ಹಿಡ್ಕೋರಿ, ಇಲ್ಲಿ ಇರಲಿಲ್ಲ. ಇಲ್ಲಿ ಕೆಲವೊಂದು ನಾನು ಹೇಳುವಾಗ ದೋಷಗಳೂ ಆಗಬಹುದು, ಯೋಗ್ಯನೂ ಇರ್ಬೋದು. ಯಾಕಂದ್ರೆ ನನ್ನ ಅಲ್ಪಮತಿಗೆ ತಿಳಿದಷ್ಟು ಗುರುವಿನ ಮಾತುಗಳನ್ನು ಮನನ ಮಾಡೀನಿ. ಅದನ್ನು ನೀವು ಕೂಡ ಉಪಯೋಗ ಆದಷ್ಟು ಹಿಡ್ಕೋರಿ, ಆಗದಿದ್ದರೆ ಬಿಡ್ರಿ ಅಂತ ಹೇಳ್ತಾ ನಾನು ನನ್ನ ಪದ ನುಡಿಗಳನ್ನು ಗುರುಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.